ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪರಾತ್ಪರ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಪುರುಷೋತ್ತಮ ಯೋಗ ಅನ್ನುವಂಥ 15ನೇ ಅಧ್ಯಾಯವನ್ನು ಪ್ರಾರಂಭ ಮಾಡಿ 1 ಮತ್ತು 2ನೇ ಶ್ಲೋಕಗಳಲ್ಲಿ ಸಂಸಾರ ಅಂತಕ್ಕಂಥ ವೃಕ್ಷ ಹೇಗಿದೆ, ಅದರ ಸ್ವರೂಪ ಹೇಗಿದೆ, ಬುಡ ಅಂತಕ್ಕಂಥದ್ದು ಮೇಲಿದ್ದು ಅದರ ಕೊಂಬೆರೆಂಬೆಗಳೆಲ್ಲ ಕೆಳಗಿವೆ ಅನ್ನುವಂಥದ್ದನ್ನು ಭಗವಂತ ತಿಳಿಸಿದ. ಗುಣಗಳಿಂದ ಬೆಳೆದುಕೊಂಡಿರ್ತಕ್ಕಂಥ ಅಂದರೆ ತ್ರಿಗುಣಗಳಿಂದ ಬೆಳೆದಿರುವಂಥ ಈ ವೃಕ್ಷ ಅನೇಕ ರೀತಿಯಲ್ಲಿ ಚಿಗುರುಗಳು ಕೊಂಬೆಗಳು ಹೇಗೆ ಬೇಕೋ ಹಾಗೆ ಬೆಳೆದು ಬಿಟ್ಟಿರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಈ ಪಂಚೇಂದ್ರಿಯಗಳನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡು ಯಾರು ಇದನ್ನು ರಕ್ಷಿಸ್ತಾರೋ ಅವನು ಮಾತ್ರ ಇದರಲ್ಲಿ ಯಶಸ್ವಿ ಆಗ್ತಾನೆ ಅನ್ನುವಂಥದ್ದನ್ನು ತಿಳಿಸಿದ್ದ. ಮತ್ತೆ ಮುಂದುವರೆದು 3 ಮತ್ತು 4ನೇ ಶ್ಲೋಕಗಳಲ್ಲಿ ಭಗವಂತ ಏನು ಹೇಳ್ತಾನೆ ಅಂತ ನೋಡೋಣ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ಅಂತ ಹೇಳ್ತಾ ಇದ್ದಾನೆ. ಈ ಸಂಸಾರ ಅಂತಕ್ಕಂಥ ವೃಕ್ಷ ಏನಿದೆ ಇದರ ಸ್ವರೂಪ ಹೇಗೆ ಅಂತ ತಿಳಿದೇ ಬರಲ್ಲ. ಇದಕ್ಕೆ ಆದಿಯಾಗಲಿ ಮಧ್ಯದಾಗಲಿ ಅಂತ್ಯವಾಗಲಿ ಇಲ್ಲ. ಇದರ ಆದಿ ಮಧ್ಯ ಅಂತ್ಯ ಅಂತಕ್ಕಂಥದ್ದು ಗೊತ್ತಾಗೋದೇ ಕಂಡುಬರೋದೇ ಇಲ್ಲ. ಇದು ಈ ಸ್ಥಿರವಾದಂಥ ಅಶ್ವತ್ಥ ವೃಕ್ಷವನ್ನು ನಾವು ವೈರಾಗ್ಯ ಅಂತಕ್ಕಂಥ ಆಯುಧದಿಂದ ಕತ್ತರಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಈ ಸಂಸಾರ ಅಂತಕ್ಕಂಥ ವೃಕ್ಷಕ್ಕೆ ಕೊನೆ ಮೊದಲಿಲ್ಲದೆ ಇರೋದರಿಂದ ಇದು ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಗೊತ್ತಿಲ್ಲ. ನಮ್ಮ ಈ ಸಂಸಾರ ಅಂತಕ್ಕಂಥದ್ದು ಎಲ್ಲಿಂದ ಪ್ರಾರಂಭ ಆಯಿತು ಗೊತ್ತಿಲ್ಲ, ಇದ್ರ ಮಧ್ಯೆನೂ ಗೊತ್ತಿಲ್ಲ, ಕೊನೆಯೂ ಗೊತ್ತಿಲ್ಲ. ಆದ್ದರಿಂದ ಇದನ್ನು ಒಂದು ದೃಢವಾದ ಆಯುಧದಿಂದ ಕತ್ತರಿಸಬೇಕು. ಅಂದರೆ ಈ ಸಂಸಾರದ ಜಂಜಾಟಕ್ಕೆ ಸಿಲುಕಿ ಮನುಷ್ಯ ತನ್ನ ಇಂದ್ರಿಯಗಳಿಗೆ ವಶನಾಗಿ ತಾನು ಯಾವ ರೀತಿಯಲ್ಲಿ ಬೆಳಿತಾನೆ ಅನ್ನೋದ್ರ ಮೇಲೆ ಈ ಮಾತನ್ನು ಭಗವಂತ ಹೇಳ್ತಾ ಇದ್ದಾನೆ. ನಾವು ಎಷ್ಟು ತ್ರಿಗುಣಗಳ ಮತ್ತು ಇಂದ್ರಿಯಗಳ ವಶಕ್ಕೆ ಗುರಿಯಾಗಿ ನಾವು ನಮ್ಮ ಈ ಸಂಸಾರವನ್ನು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತೀವಿ, ಹೇಗೆ ತೆಗೆದುಕೊಂಡು ಹೋದರೆ ಇದು ಉತ್ತಮವಾದ ಸ್ಥಿತಿಯಲ್ಲಿರುತ್ತೆ, ಹೇಗೆ ತೆಗೆದುಕೊಂಡು ಹೋಗದೇ ಇದ್ದಾಗ ನಾವು ಇದನ್ನು ಹೇಗೆ ಕತ್ತರಿಸಬೇಕು ಅನ್ನುವಂಥದ್ದನ್ನು ಮಾರ್ಮಿಕವಾಗಿ ತಿಳಿಸ್ತಾ ಇದ್ದಾನೆ ಭಗವಂತ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ. ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಸಪ್ರಸುತ ಪುರಾಣಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಈ ರೀತಿ ಸಂಸಾರದ ಈ ವೃಕ್ಷದ ಒಂದು ಸಂಹಾರವನ್ನು ಇದನ್ನು ಹೇಗೆ ನಾಶ ಮಾಡಬೇಕು ಅನ್ನುವಂಥ ತಿಳಿಸಿ, ಅನಂತರ ಯಾವುದನ್ನು ಸೇರಿದವರು ಪುನಃ ಲೋಕಕ್ಕೆ ಬರುವುದಿಲ್ವೋ, ಯಾವ ಸ್ಥಿತಿಯನ್ನು ಸೇರಿದರೆ ಪುನಃ ನಾವು ಈ ಲೋಕಕ್ಕೆ ಬರೋದಿಲ್ವೋ ಅಥವಾ ಹಿಂದಿರುಗೋದಿಲ್ವೋ ಆ ಬ್ರಹ್ಮ ಪದವನ್ನು ನಾವು ಹುಡುಕುವಂಥ ಪ್ರಯತ್ನ ಮಾಡಬೇಕು. ಯಾರ ದೆಸೆಯಿಂದ ಪುರಾತನವಾದಂಥ ಈ ಸಂಸಾರ ಬಂದಿದೆಯೋ ಅಂಥ ಆದಿಪುರುಷನನ್ನು ನಾವು ಶರಣು ಹೋಗಬೇಕು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂದರೆ ಯಾವ ವ್ಯಕ್ತಿ ಭಗವಂತನಿಗೆ ಶರಣಾಗ್ತಾನೋ ಅವನನ್ನು ಮಾತ್ರ ಭಗವಂತ ರಕ್ಷಿಸ್ತಾನೆ. ಭಗವಂತನಿಗೆ ಶರಣು ಹೋಗದೇ ಇರತಕ್ಕಂಥವನನ್ನು ಭಗವಂತ ರಕ್ಷಿಸೋದಿಲ್ಲ. ಬ್ರಹ್ಮಪದವನ್ನು ಹುಡುಕುವವನು ಮಾತ್ರ ಈ ಸಂಸಾರದ ಬಂಧನದಿಂದ ಪಾರಾಗೋದಕ್ಕೆ ಸಾಧ್ಯ ಆಗುತ್ತೆ. ಬ್ರಹ್ಮಪದವನ್ನು ಹುಡುಕಬೇಕು ಅಂತಂದರೆ ಭಗವಂತನಿಗೆ ಶರಣು ಹೋಗಬೇಕು. ಭಗವಂತನಿಗೆ ಶರಣು ಹೋಗಬೇಕು ಅಂತಂದರೆ ನಮ್ಮ ಈ ದೈನಂದಿನ ಕೃತ್ಯಗಳಲ್ಲಿ
ತ್ರಿಗುಣಗಳಿಂದ, ಪಂಚೇಂದ್ರಿಯಗಳ ವ್ಯಾಮೋಹದಿಂದ ನಾವು ಬಿಡುಗಡೆ ಹೊಂದಬೇಕು. ಆಗ ಈ ಸಂಸಾರದ ಜಂಜಾಟದಿಂದ ಪಾರೋದಕ್ಕೆ ಸಾಧ್ಯ ಆಗುತ್ತೆ, ಆ ಬಂಧನದಿಂದ ಪಾರಾಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಭಗವಂತ ಶ್ರೀಕೃಷ್ಣನಿಗೆ ಬೋಧಿಸ್ತಾ ಇದ್ದಾನಂತೆ, ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.